ಮಹಾರಾಜ ಟ್ರೋಫಿ ಅಂತಂದಾಗ ನಮಗೆಲ್ಲರಿಗೂ ಕೂಡ ಖುಷಿ ಅಂತಂದರೆ ನಮ್ಮಲ್ಲೂ ಕೂಡ ಒಂದು ಲೀಗ್ ಆಗ್ತಾ ಇದೆ. ಬೇರೆ TNP ಎಲ್ಲ ನೋಡ್ತಾ ಇರ್ತೀವಿ ನಾವು, ಆದರೆ ಅವ್ರಿಗಿಂತ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಈ ಟೂರ್ನಮೆಂಟ್ ಈ ಸಲ ಏನು ಸ್ಪೆಷಾಲಿಟಿ ಇರುತ್ತೆ, ಮೈಸೂರು ವಾರಿಯರ್ಸ್ನಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಇದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ತುಂಬ ಒಂದು ಒಳ್ಳೆ ಇದೊಂದು ಪಂದ್ಯಾವಳಿ ಶುರು ಮಾಡಿದ್ದಾರೆ. ಕರ್ನಾಟಕ ಪ್ರೀಮಿಯರ್ ಲೀಗನ್ನು ಶುರು ಮಾಡಿದ್ರು. ಅದಾದಮೇಲೆ ನಮ್ಮ ಸಿಕಂದರ್ ನರಸಿಂಹರಾಜ ಒಡೆಯರ್ ಅವರ ಹೆಸರಲ್ಲಿ ಮಹಾರಾಜ T20 ಅಂತ ಸ್ಟಾರ್ಟ್ ಮಾಡಿದ್ದಾರೆ. 3rd ಸೀಸನ್ ಇದು ಮಹಾರಾಜ T20 ಇದು ಆಲ್ಮೋಸ್ಟ್ 120 ಯಂಗ್ ಕ್ರಿಕೆಟರ್ಸ್ಗೆ ಒಂದು ಆಪರ್ಚುನಿಟಿ, ಸೀನಿಯರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸ್. ಇದು ಆಲ್ಮೋಸ್ಟ್ IPL ಫಾರ್ಮ್ಯಾಟಲ್ಲೇ ನಡೆಯೋದು. ಟೀಮ್ ಮ್ಯಾನೇಜ್ಮೆಂಟು ಅದೇ ಥರ ಇರುತ್ತೆ. ಕೋಚಸ್ಸು, ಸಪೋರ್ಟ್ ಸ್ಟಾಫ್, ಅನಲಿಸ್ಟ್ ಎಲ್ಲ ಇರ್ತಾರೆ. ಅಂಡರ್ ಫ್ಲಡ್ಲೈಟ್ಸ್ ಆಡೋ ಆಪರ್ಚುನಿಟಿ ವೈಟ್ ಬಾಲ್ ಕ್ರಿಕೆಟ್ ಇದು. ಇಟ್ ಗಿವ್ಸ್ ಟ್ರೆಮೆಂಡಸ್ ಎಕ್ಸ್ಪೋಜರ್ ಎವ್ರಿ ಕ್ರಿಕೆಟರ್ಗೆ ಹೌ ಲೀಗ್ ಕ್ರಿಕೆಟ್ ಇಸ್ ಪ್ಲೇಡ್ ಅಂತ. ಸೊ ದಟ್ಸ್ ದ ರೀಸನ್ ವೈ ನಾವು ಆ್ಯಸ್ ಮೈಸೂರು ವಾರಿಯರ್ಸ್ ಆ್ಯಂಡ್ ಸೈಕಲ್ ಪುರ ಅಗರಬತ್ತಿ ಲೀಗ್ನ ಸಪೋರ್ಟ್ ಮಾಡ್ತಾ ಬರ್ತಾಯಿದ್ದೀವಿ 10 ಇಯರ್ಸಿಂದ. ಓಕೆ, ಈ ಸಲ ಟೂರ್ನಮೆಂಟ್ ಪ್ಲೇಯರ್ಗಳು ಒಂದಷ್ಟು ಹೊಸಬರು ಬಂದಿದ್ದಾರೆ, ಹೊಸ ಟ್ಯಾಲೆಂಟ್ಗಳನ್ನು ತಂದಿದ್ದೀರಾ. ಸೊ ಯಾರು ಒಂದು ತುಂಬ ನಿಮಗೆ ಎಕ್ಸ್ಪೆಕ್ಟೇಷನ್ ಇರುವಂಥ ಪ್ಲೇಯರ್ ಒಂದು ಇಬ್ಬರು ನಮ್ಮ ಹೆಸರು ತುಂಬ ಯಂಗ್ಸ್ಟರ್ಸ್ ಇದ್ದಾರೆ ಟೀಮಲ್ಲಿ. ಮಿಕ್ಸ್ ಆಫ್ ವೆರಿ ಗುಡ್ ಯಂಗ್ಸ್ಟರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಪೀಪಲ್. ಧನುಷ್ ಗೌಡ ಅವರಿದ್ದಾರೆ, ಈ ವರ್ಷ ಇಂಡಿಯಾ ಅಂಡರ್-19 ಆಡಿದ್ರು ವರ್ಲ್ಡ್ ಕಪ್. ವಿದ್ಯಾಧರ್ ಪಾಟೀಲ್ ಅವರಿದ್ದಾರೆ, 2 ಇಯರ್ಸ್ ಬ್ಯಾಕ್ ಮೈಸೂರು ವಾರಿಯರ್ಸ್ಗೆ ಆಡಿದ್ರು, ಈ ಸಲ ತಿರ್ಗಿ ಆಡ್ತಾ ಇದ್ದಾರೆ. ಅದೆಲ್ಲ ಯಂಗ್ಸ್ಟರ್ಸ್. ಹರ್ಷಿಲ್ ಧರ್ಮಾನಿ ಅಂತ ಒಬ್ಬರಿದ್ದಾರೆ, ಸಮೀರ್ ದ್ರಾವಿಡ್ ಅವರಿದ್ದಾರೆ, ಜಾಸ್ಪರ್ ಅಂತ ಒಬ್ಬರಿದ್ದಾರೆ. ಅದಲ್ಲದೆ ನಮ್ಮ ಮೈಸೂರಿನ ಕಿಶನ್ ಬಿದಾರೆ ಮತ್ತು ಗೌತಮ್ ಸಾಗರ್ ಅವರು ಟೀಮಲ್ಲಿದ್ದಾರೆ. ಲಾಸ್ಟ್ ಇಯರ್ ನಮಗೆ ಲಾಸ್ಟ್ 4 ಮ್ಯಾಚಸ್ ಬಂದು ಆಡ್ಕೊಟ್ರು ಕಾರ್ತಿಕ್ SU ಅಂತ, ಅವರು ಒಬ್ಬರು ಯಂಗ್ಸ್ಟರ್ ಇದ್ದಾರೆ ಟೀಮಲ್ಲಿ. ವೆರಿ ಗುಡ್ ಬ್ಯಾಲೆನ್ಸ್ ಆಫ್ ಯೂತ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಟೀಮಲ್ಲಿದೆ. ಫಾಸ್ಟ್ ಬೌಲರ್ ಒಬ್ಬರು ಸ್ಮಯನ್ ಶ್ರೀವಾಸ್ತವ್ ಅಂತ ಒಬ್ಬರು ಇದ್ದಾರೆ. ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಗೌತಮ್ ಮಿಶ್ರಾ ಅಂತಲೂ ಇದ್ದಾರೆ. ಸೊ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು. ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ದೇವಾಡಿಗ ಅಂತಿದ್ದಾರೆ, ದೀಪಕ್ ದೇವಾಡಿಗ ಅಂತ, ಮಿಸ್ಟ್ರಿ ಸ್ಪಿನ್ನರ್ ಅಂತ ಹೇಳ್ಬೋದು. ಸೊ ವೆರಿ ಗುಡ್ ಬ್ಯಾಲೆನ್ಸ್ ಆಫ್ ಯಂಗ್ಸ್ಟರ್ಸ್. ಆಲ್ಮೋಸ್ಟ್ ಅಬೌಟ್ 11 ಯಂಗ್ಸ್ಟರ್ಸ್, 9 ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸ್ ಹೂ ಪ್ಲೇಡ್ ಸ್ಟೇಟ್ ಲೆವೆಲ್ ಆ್ಯಂಡ್ IPL ಲೆವೆಲ್ ಕ್ರಿಕೆಟ್ ಇದ್ದಾರೆ ಟೀಮಲ್ಲಿ. ಓಕೆ, ಇನ್ನು ಸಮೀರ್ ದ್ರಾವಿಡ್ ಅವ್ರನ್ನ ಪಿಕ್ ಮಾಡಿದ್ದು ನಿಮ್ಮ ಥಿಂಕ್ ಟ್ಯಾಂಕಲ್ಲಿ ಇತ್ತು ಅದು ಮುಂಚೆನೇ ದ್ರಾವಿಡ್ ಅವ್ರ ಮಗನ ಪಿಕ್ ಮಾಡಬೇಕು ಅಂತ, ಪ್ಯೂರ್ಲಿ ಅವ್ರ ಗೇಮ್ ಮೇಲೆ ಹೋದ ಅಲ್ಲ. ನಮ್ಮದು ಏನಾಗಿತ್ತು ಅಂದರೆ, ನಾವು ಆಕ್ಷನಲ್ಲಿ ಯಾರೂ ಸುಮ್ಮನೆ ಯಾರನ್ನೂ ತೊಗೊಳಲ್ಲ, ಎಲ್ಲ ಒಂದು ಸ್ಟ್ರಾಟಜಿ, ಒಂದು ಪ್ಲ್ಯಾನಿಂಗಲ್ಲೇ ಇರುತ್ತೆ. ನಮಗೆ ಲಾಸ್ಟ್ ಇಯರ್ ಟೀಮಲ್ಲಿ ಫಾಸ್ಟ್ ಬೌಲರ್ ಕಮ್ಮಿ ಆಗೋಗಿತ್ತು. ಸೊ ಈ ಸಲ ವಿ ಸೆಟ್, ಬಿಕಾಸ್ ಇಟ್ ಇಸ್ ಅ ಲಾಂಗ್ ಟೂರ್ನಮೆಂಟ್, 10 ಮ್ಯಾಚಸ್ ಆಗುತ್ತೆ ಬ್ಯಾಕ್ ಟು ಬ್ಯಾಕ್. ಅದಾದಮೇಲೆ ಸೆಮೀಸು ಫೈನಲ್ಸ್ ಇರುತ್ತೆ. ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಫಾಸ್ಟ್ ಬೌಲರ್ಸ್ ಅಲ್ಲದೆ ಆಲ್ರೌಂಡರ್ಸ್ನ ಬ್ಯಾಕ್ ಮಾಡೋಣ ಅಂತ ಹೋದಾಗ ಸಮೀರ್ ದ್ರಾವಿಡ್ ಅವರ ನೇಮ್ ಬಂತು. ಬಿಕಾಸ್ ಈಸ್ ಅ ಬ್ಯಾಟಿಂಗ್ ಆಲ್ರೌಂಡರ್, ನಾಟ್ ಜಸ್ಟ್ ಬ್ಯಾಟಿಂಗ್, ಈಸ್ ಆಲ್ಸೋ ವೆರಿ ಗುಡ್ ಫಾಸ್ಟ್ ಬೌಲರ್ ಆ್ಯಂಡ್ ಅ ಗುಡ್ ಫೀಲ್ಡರ್. ಸೊ ಅವ್ರು ನಮ್ಮ ಲಿಸ್ಟಲ್ಲಿದ್ದರು. ಆಕ್ಷನಲ್ಲಿ ಬಂದ ತಕ್ಷಣ ನಾವು ಕರೆದ್ವಿ. ನಮ್ಮ ಅದೃಷ್ಟಕ್ಕೆ ಬೇರೆ ಯಾರೋ ಟೀಮ್ ಬಿಡ್ ಇನ್ಕ್ರೀಸ್ ಮಾಡಲಿಲ್ಲ. ಸೊ ವಿ ಗಾಟ್ ಹಿಮ್ ಅಟ್ ದ ಎಂಟ್ರಿ ಪ್ರೈಸ್ ಇಟ್ ಸೆಲ್ಫ್. ಸಮೀರ್ ದ್ರಾವಿಡ್ ಅವರು ನಾಟ್ ಜಸ್ಟ್ ಸಮೀರ್ ದ್ರಾವಿಡ್, ಆಲ್ ದಿ ಯಂಗ್ಸ್ಟರ್ಸ್ ಇನ್ ಕರ್ನಾಟಕ ಆರ್ ಡೂಯಿಂಗ್ ಫ್ಯಾಬ್ಯುಲಸ್. ತುಂಬ ಚೆನ್ನಾಗಿ ಎಲ್ಲರೂ ಆಟ, ಅವರ ಎಕ್ಸ್ಪ್ರೆಷನ್ ಫೀಲ್ಡಲ್ಲಿ ತೋರಿಸ್ತಾ ಇದ್ದಾರೆ. ಕ್ರೆಡಿಟ್ ನಮ್ಮ ಕೋಚಸ್ಸಿಗೆ ಕೊಡಬೇಕು. RX ಮುರಳೀಧರ್ ಅವರು, ವಿಜಯ್ ಮಧ್ಯಾಲ್ಕರ್, ಆದಿತ್ಯ ಸಾಗರ್ ಅವರು ನಮ್ಮ ಹುಡುಗರ ಟ್ಯಾಲೆಂಟ್ನ ಮುಂದೆ ತರ್ತಾ ಇದ್ದಾರೆ. ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಆ್ಯಂಡ್ KSC ಅವರು ಮೈಸೂರಲ್ಲಿ ನಮಗೆ ತುಂಬ ಒಳ್ಳೆ ಪ್ರಾಕ್ಟೀಸ್ ಫೆಸಿಲಿಟಿ ಕೊಟ್ಟಿದ್ರು. ಸೊ ಇಟ್ಸ್ ಜಸ್ಟ್ ನಾಟ್ ಸಮೀರ್ ದ್ರಾವಿಡ್, ಹರ್ಷಲ್ಲೇ ಇರಲಿ, ಸ್ಮಯನ್, ಆಲ್ ಆಫ್ ದಮ್ ಆರ್ ಏಬಲ್ ಟು ಎಕ್ಸ್ಪ್ರೆಸ್ ದೇರ್ ಎಬಿಲಿಟಿ ಆನ್ ದ ಫೀಲ್ಡ್. ಓಕೆ, ಕೊನೆಯದಾಗಿ ಕರ್ನಾಟಕದ ಕ್ರಿಕೆಟ್ ಪ್ರೇಮಿಗಳನ್ನು, ಮೈಸೂರಿನ ಜನರನ್ನ ಹೇಗೆ ವೆಲ್ಕಮ್ ಮಾಡ್ತೀರಾ ಮಹಾರಾಜ ಟ್ರೋಫಿ ಬರೋದಕ್ಕೆ? ನೀವೆಲ್ಲ ಬೆಂಗಳೂರಿಗೆ ಬನ್ನಿ, ನಮ್ಮ ಮ್ಯಾಚಸ್ ನೋಡಿ, ನಿಮಗೆ ಖುಷಿ ಆಗುತ್ತೆ. ಇಷ್ಟು ಒಳ್ಳೆ ಕ್ರಿಕೆಟು, ಇಷ್ಟು ಒಳ್ಳೆ ಟ್ಯಾಲೆಂಟ್ ಇದೆ ನಮ್ಮ ಸ್ಟೇಟಲ್ಲಿ ಅಂತ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚಸ್ ಸ್ಟಾರ್ಟ್ ಆಗುತ್ತೆ. August 15th September 1st ತನಕ ಮ್ಯಾಚಸ್ ಇದೆ. 3 o'clock ಒಂದು ಮ್ಯಾಚ್ ಇರುತ್ತೆ, 7 o'clock ಇನ್ನೊಂದು ಮ್ಯಾಚ್ ಇರುತ್ತೆ. Paytm-ಅಲ್ಲಿ ನೀವು ಟಿಕೆಟ್ಸ್ ಪರ್ಚೇಸ್ ಮಾಡ್ಬೋದು. ಅದಲ್ಲದೆ ಕನ್ನಡ ಚಾನಲ್ ಸ್ಟಾರ್ ಕನ್ನಡಲ್ಲೂ ಇರುತ್ತೆ, ಫ್ಯಾನ್ ಕೋಡಲ್ಲೂ ನೀವು ಮ್ಯಾಚಸ್ ನೋಡ್ಬೋದು. ನೀವು ನೋಡಿದ್ರೆ ಸಾಕು, ನಮ್ಮ ಪ್ಲೇಯರ್ಸ್ಗೆ ಇನ್ನೂ ಮೋಟಿವೇಶನ್ನು, ಉತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು ಸರ್.